ಸಾರಿಗೆ ಸಂಸ್ಥೆಯ ಎಲ್ಲ ನೌಕರರಿಗೆ ಇವತ್ತು ಒಂದು ಶುಭ ಸುದ್ದಿ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಗಜಪ್ರಸವ ಅನ್ನೋ ರೀತಿಯಲ್ಲಿ ಕಳೆದ ನವೆಂಬರ್ ತಿಂಗಳಿನಲ್ಲಿ ನವೆಂಬರ್ 26 ಪರ್ಟಿಕ್ಯುಲರ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತುಕತೆ ಮುರಿದು ಬಿದ್ದು ನಂತರ ಏನು ಡಿಸೆಂಬರ್ 5 ಮತ್ತು 6ನೇ ತಾರೀಕು ಒಂದು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಮುಂದೆ ನಡೀಬೇಕಾಗಿದ್ದು 13ನೇ ತಾರೀಕು ಒಂದು ಮಾತುಕತೆ ನಡೀತು. ಆವತ್ತು ಒಂದು ತೀರ್ಮಾನಕ್ಕೆ ಬಂದು ಆ ತೀರ್ಮಾನವನ್ನು ಅನೌನ್ಸ್ ಮಾಡುವ ಒಂದು ಸ್ಥಿತಿನಲ್ಲಿ ಇದ್ದ ಒಂದು ವಿಚಾರ. ಆ ನಂತರ ಒಂದು 2-3 ತಿಂಗಳ ನಂತರ ಈಗ ಸರ್ಕಾರದಿಂದ ಒಂದು ಆಂಶಿಕ ಅಂದರೆ ಪಾರ್ಟ್ಲಿ ಪೂರ್ತಿ ಪ್ರಕಟಣೆ ಆಗಲಿಲ್ಲ. ಎನಿಹೌ ಈಗ ಸರ್ಕಾರ ಏನು ಹಿಂಬಾಕಿ ಬಗ್ಗೆ ಮತ್ತು ಏನು 1/1/24 ಬದಲಾಗಿ 1/4/25 ಅವಧಿ ಒಂದು ಹೇಳಿ ಪ್ರಕಟಣೆ ಮಾಡಿದೆ. ಇದನ್ನ ನಾವು ಬೈ ಅಂಡ್ ಲಾರ್ಜ್ ಒಪ್ಪಬಹುದು ಮತ್ತು ಸ್ವಾಗತಿಸಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನೌಕರ ಬಂಧುಗಳೇ, 1920-24-23 ಅವಧಿಯಲ್ಲಿ ಸಾರಿಗೆ ಸಂಸ್ಥೆಯ ನೌಕರರ ಮಧ್ಯೆ ಒಂದು ದೊಡ್ಡ ರೀತಿಯ ಒಂದು ಆಂದೋಲನ ನಡೀತಾ ಇತ್ತು. ಅದೇನಪ್ಪ ಅಂತಂತಂದ್ರೆ, ನಮಗೆ ಸಂಘಗಳು ಬೇಡ, ಅಗ್ರಿಮೆಂಟ್ ಬೇಡ, ಸರ್ಕಾರಿ ನೌಕರನ್ನು ಮಾಡಿಬಿಡಿ, ಅಥವಾ ಸರ್ಕಾರಿ ನೌಕರರಿಗೆ ಯಾಕೆ ವೇತನ ಆಯೋಗಗಳ ಮೂಲಕ ಒಂದು ವೇತನ ನಿಷ್ಕರಣೆ ಮಾಡಿ ಆಮೇಲೆ ಪ್ರಕಟಿಸ್ತಾರೆ ಆ ರೀತಿ ಆದರೂ ಮಾಡಿಬಿಡಿ, ಒಟ್ಟಾರೆ ನಮಗೆ ಸಂಘಗಳು ಬೇಡ, ಅಗ್ರಿಮೆಂಟ್ ಬೇಡ ಅನ್ನೋ ಒಂದು ಕೂಗಿದ್ದಿತ್ತು. 90% ನಮ್ಮ ಎಲ್ಲ ಚಾಲಕ ನಿರ್ವಾಹಕರು, ನೌಕರರು, ಇನ್ನೂ ಪರೋಕ್ಷವಾಗಿ ಹೇಳ್ಬೇಕಾದ್ರೆ ಅಧಿಕಾರಿಗಳು ಕುಮ್ಮಕ್ಕು ಕೊಟ್ಟು ಆ ಒಂದು ವಿಚಾರವನ್ನು ಬಹಳ ದೊಡ್ಡ ರೀತಿ ಪ್ರತಿಪಾದಿಸ್ತಾ ಇದ್ರು. ಆದರೆ ಅದು ಏನು ಜನವರಿ 7ನೇ ತಾರೀಕಿನಿಂದ 2021 ಮುಷ್ಕರ ನಡೀತು. ಆ ಮುಷ್ಕರದ ಹಿನ್ನೆಲೆಯಲ್ಲಿ ಆಗಿದ್ದ ಯಡಿಯೂರಪ್ಪನವರ ಸರ್ಕಾರ ಏನು ಟ್ರಸ್ಟ್ ಮಾಡಿ ಸುಮಾರು 22,000 ಪನಿಷ್ಮೆಂಟ್ಗಳು ಕೊಟ್ಟ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರ ಹಿನ್ನೆಲೆಗೆ ಸರಿದು ಅಲ್ಲಿಂದ ಮುಂದಕ್ಕೆ ಏನಾದರೂ ಒಂದಾಗಲಿ ಅನ್ನೋ ಒಂದು ಪರಿಸ್ಥಿತಿ ನೌಕರರಲ್ಲಿ ಉದ್ಭವ ಆಗಿತ್ತು. ಆ ಹಿನ್ನೆಲೆಯಲ್ಲಿ 22ನೇ ಇಸ್ವಿ ಜುಲೈ ತಿಂಗಳಲ್ಲಿ ಹುಬ್ಬಳ್ಳಿಯ ಶರ್ಮಾಜಿ ಅವರು ಅವರ ಆಫೀಸಲ್ಲಿ 13ನೇ ತಾರೀಕು ಒಂದು ಮೀಟಿಂಗ್ ಸೇರಿಸಿ ಈ ಸಾರಿ ಮತ್ತೆ ತಿರ್ಗಾನು ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಮಾಡಿ ಆ ಮೂಲಕ ಒಂದು ವೇತನ ಹೆಚ್ಚಳಕ್ಕೆ ಬೇರೆ ಪ್ರಯತ್ನ ಮಾಡುವ ಅನ್ನೋ ಒಂದು ಸಲಹೆ ಅವರು ಕೊಟ್ಟ ಹಿನ್ನೆಲೆಯಲ್ಲಿ ಜುಲೈ 23ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಅಂದರೆ ನಮ್ಮ ಕಾರ್ಮಿಕ ಸಂಘಗಳು ಒಂದು ಸಭೆ ಸೇರಿಸಿದ್ರು. ಆ ಕಾರ್ಮಿಕ ಸಂಘಗಳ ಸಭೆಯಲ್ಲಿ ಮತ್ತೆ ಜಂಟಿ ಕ್ರಿಯಾ ಸಮಿತಿ ರಚನೆ ಮಾಡೋದು ಅಂತಾಯಿತು. ಮುಂದೆ AITC ಆಫೀಸಲ್ಲಿ ಆ ಸಭೆಗಳು ಮುಂದುವರೆದು ಒಂದು ಹಂತದಲ್ಲಿ ಕೂಟದ ಚಂದ್ರು ಅವರೆಲ್ಲಾನು ಸೇರಿಸ್ಕೊಂಡು ಮಾಡಬೇಕು ಅಂತ ಹೋಗಿ ಆ ಕೂಟದ ಚಂದ್ರು ಅವರು ತಮ್ಮ ಹೋರಾಟದಿಂದಾಗಿ ಈಗ ಬೀದಿಗೆ ಬಿದ್ದಿದ್ದಾರಲ್ಲ ಅಂಥವರನ್ನ ಪುನರ್ ನೇಮಕ ಮಾಡುವ ವಿಚಾರಕ್ಕೆ ಆದ್ಯತೆ ಕೊಡೋಣ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಅವತ್ತು ಗಲಾಟೆ ಆಗಿ ಕೊನೆಗೆ ಆ ಚಂದ್ರು ಇತ್ಯಾದಿ ಹೊರಗುಡ್ಕೊಂಡ್ರು. ನಾನೂ ಸೇರಿ ನಾವು ಮತ್ತೆ ತಿರ್ಗಾ ಜಂಟಿ ಕ್ರಿಯಾ ಸಮಿತಿ ಅಂತ ರಚನೆ ಮಾಡಿಕೊಂಡು ಆಗ ಏನು ಅನುಭವ್ ಕುಮಾರ್ ಅವರು MD ಅವರಿದ್ರು, ಅವ್ರ ಜೊತೆಯಲ್ಲಿ 6-7 ಮೀಟಿಂಗ್ಗಳು ಮಾಡಿ ಆಗ ಏನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಶ್ರೀರಾಮುಲು ಅವರಿದ್ರು, ಅವರ ಜೊತೆಲಿ ಒಂದು ಮೀಟಿಂಗು ಮತ್ತು ಹಲವಾರು ಬಾರಿ ಅವರನ್ನು ಭೇಟಿ ಮಾಡಿ ಅಂತಿಮವಾಗಿ ಏನು 15 ಮಾರ್ಚ್ 23ರಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಅಂದ್ರೆ ನಾನು ಹೇಳೋದು 20ರಿಂದ 23ರವರೆಗೂ ಒಂದು ಹಂತದಲ್ಲಿ ಅಗ್ರಿಮೆಂಟು ಬೇಡ, ವೇತನ ಹೆಚ್ಚಳನೂ ಬೇಡ ಅಂತ ಇದ್ದದ್ದು ಜನನೇ ಮುಂದೆ 15% ವೇತನ ಹೆಚ್ಚಳ ಮಾಡಿದಾಗ ಸಾರಾಸಗಟಾಗಿ ಸ್ವಾಗತಿಸಿದ್ವಿ ಅಂತ ನಾನು ಮತ್ತೆ ತಿರ್ಗಾ ಯಾಕೆ ಒತ್ತು ಹೇಳ್ತೀನಿ ಅಂತಂದ್ರೆ, ಆ ಹಿಂದಿನ ರಾತ್ರಿ ಅಂದ್ರೆ ಮಾರ್ಚ್ 15-23 ರಾತ್ರಿ 10:15ವರೆಗೂ ಅನುಭವ್ ಕುಮಾರ್ ಜೊತೆ ಮೀಟಿಂಗ್ ನಡೀತು. ಆ ಮೀಟಿಂಗ್ನಲ್ಲಿ 25% ಕೊಡಬೇಕು ಅಂತ ಜಂಟಿ ಕ್ರಿಯಾ ಸಮಿತಿ, ಕೊನೆಗೆ 20% ಅಂತ ಬಂದು ಕೆಳಗೆ ಇಳಿಲೇ ಇಲ್ಲ. ಆದ್ರಿಂದ ಆಗಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು
ಹುಬ್ಬಳ್ಳಿಯಿಂದ ಫೋನ್ ಮಾಡಿ ಆ ನಾಯಕರಿಗೆ ಕೊಡಿ, ಅವ್ರ ಜೊತೆ ನಾನು ಮಾತಾಡಿ ಕನ್ವಿನ್ಸ್ ಮಾಡ್ತೀವಿ ಅಂತಂದಾಗ ಮಾತಾಡೋಕ್ಕೂ ಒಪ್ಪದೆ ಇದ್ದ ಜನ ಸರ್ವೇನ್ ಬೈಕಾಟ್ ಮಾಡಿ ಹೊರಗೆ ಹೋದ ಮೇಲೆ 16ನೇ ತಾರೀಕು ಬೆಳಗ್ಗೆ ಶ್ರೀರಾಮುಲು ಅವರು 15% ವೇತನ ಹೆಚ್ಚಳ ಮಾಡಿದರು. ಮತ್ತು 17ನೇ ತಾರೀಕು ಅದರ ಬಗ್ಗೆ ನೋಟಿಫಿಕೇಶನ್ ಬಂತು. ನೋಟಿಫಿಕೇಶನ್ ಕೈ ಸಿಕ್ತು. ಆ ಹಿನ್ನೆಲೆಯಲ್ಲಿ 17ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ AITUC ಆಫೀಸ್ನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿತ್ತು. ಯಾಕೆ ಕರೆದಿತ್ತು ಅಂತಂದರೆ, ನಾವು ಇದರಲ್ಲಿ 22ನೇ ತಾರೀಕು ಯುಗಾದಿ ಹಬ್ಬ, 21ನೇ ತಾರೀಕಿನಿಂದ ಮುಷ್ಕರ ಮಾಡ್ತೇವೆ ಅಂತ ಪ್ರಕಟಣೆ ಹೊರಡಿಸಿದ್ವಿ 13ನೇ ತಾರೀಕಿಗೆ. ಆ ಹಿನ್ನೆಲೆಯಲ್ಲೇ 15ನೇ ತಾರೀಕು ನಮ್ಮನ್ನು ಕರೆದು ಅಷ್ಟೊಂದು ಮಾತಾಡಿದ್ದು. 16ನೇ ತಾರೀಕು 15% ಅನೌನ್ಸ್ ಮಾಡಿದ್ದು. 17ನೇ ತಾರೀಕು ಅದ್ರ ಬಗ್ಗೆ ನೋಟಿಫಿಕೇಶನ್ ಹೊರಡಿಸಿದ್ದು. ಆದರೆ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಏನು 17ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಕರೆದಿದ್ವಿ, ನಾವು 1 ಗಂಟೆಗೆ ಇದೇ ಅರಸು ಅವರೆಲ್ಲ ನಾವು 1 ಗಂಟೆಗೆ ಹೋಗಲ್ಲಿ ಅಂತೇಳಿ ಚರ್ಚೆ ಮಾಡೋಣ ಅಂತ ಹೋದವರು 4 ಗಂಟೆವರೆಗೂ ಮಾನ್ಯ ಅನಂತ ಸುಬ್ರಾವ್ ಅವರು ಬರಲಿಲ್ಲ. ಕೊನೆಗೆ ಅವರು ಬಂದವರು ಪ್ರಶ್ನವ್ರ ಮುಂದೆ 15%ಗೆ ನಾವು ಸಮಾಧಾನ ಆಗಿದೆ, ನಮಗೆ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನು ಚರ್ಚೆ ಮಾಡೋಕ್ಕಿದೆ, ಆ ಚರ್ಚೆ ಮಾಡಿ ನಾವು ಮುಷ್ಕರವಾದ ಬಗ್ಗೆ ತೀರ್ಮಾನ ತಗೋತೀವಿ ಅಂತ ಹೇಳಿ ಪ್ರಶ್ನವ್ರ ಮುಂದೆ ಹೇಳಿದರು. 18ನೇ ತಾರೀಕು ವಿಧಾನಸೌಧದ ಮುಂದೆ ಯಾವುದೋ ಒಂದು ಫಂಕ್ಷನ್ ಇತ್ತು, ವಿಧಾನಸೌಧದ ಮುಂದೆ ಫಂಕ್ಷನ್ ನಾವೆಲ್ಲ ಹೋಗಿದ್ವಿ. ಆ ನಂತರ ಅಷ್ಟೊತ್ತಿಗೆ ನನಗೆ 15%ಗೆ ನಾವು ಬೈ ಆ್ಯಂಡ್ ಲಾರ್ಜ್ ಒಪ್ಪಿದ್ದೀವಿ ಅನ್ನೋ ಮಾತು ಹಿಂದಿನ ರಾತ್ರಿನೇ ಹೇಳಿದ್ರೆ ಸುಸೂತ್ರವಾಗೆಲ್ಲ ಮುಗಿಯೋದಲ್ಲ, ಅಥವಾ ಆ 15%ಗೆ ಒಪ್ಪಿದ್ದೀವಿ ಅಂತ 2ನೇ ದಿವಸ ಹೇಳೋದು ಬದಲಾಗಿ 17% ETL ರಿಲೀಫ್ ಕೊಟ್ಟಿದ್ದಾರೆ ಇದು ಸರ್ಕಾರಿ ನೌಕರರಿಗೆ, ನಮಗೂ 17ಕ್ಕೆ ಫಿಕ್ಸ್ ಮಾಡಿರಿ ಅಂತ ಸಲೀಸಾಗಿ ಅಲ್ಲಿ ಒಪ್ಪಿ ತೀರ್ಮಾನ ಆಗೋದಲ್ಲ. ಅಕಸ್ಮಾತ್ ಒಪ್ಪಿದ್ರೆ ಬೇರೆ ಬೇರೆ ವಿಚಾರಗಳು ಸೇರಿಸಿ ಒಂದು MOU ಮಾಡ್ಬೋದಾಗಿತ್ತಲ್ಲ, ಅಗ್ರಿಮೆಂಟ್ ಆಗ್ಬೋದಾಗಿತ್ತಲ್ಲ, ಸೆಟಲ್ಮೆಂಟ್ ಆಗ್ಬೋದಾಗಿತ್ತಲ್ಲ. ಅದಕ್ಕೆಲ್ಲ ಕಲ್ಲಾಕಿ 2ನೇ ದಿವಸ ಒಪ್ತೀವಿ ಅಂತಂದ್ರೆ ನನಗೆ ಬೇಸರ ಆಗಿತ್ತು. ಆ ಕಾರಣಕ್ಕೆ 18ನೇ ತಾರೀಕು ವಿಧಾನಸೌಧದ ಮೀಟಿಂಗ್ ಮುಗಿಸ್ಕೊಂಡು ನಾನು ಸೆಂಟ್ರಲ್ ಆಫೀಸ್ಗೆ ಹೋಗಲಿಲ್ಲ. ಬಟ್ ಸೆಂಟ್ರಲ್ ಆಫೀಸ್ಗೆ ಇವರೆಲ್ಲನೂ 20 kg ಧಾರವಾಡ ಪೇಡ ತರಿಸಿ ಒಂದು 10 ದೊಡ್ಡ ದೊಡ್ಡ ಬೊಕೆಗಳು ತಗೊಂಡೋಗಿ ಅವ್ರಿಗೆಲ್ಲರಿಗೂ ಕೊಟ್ಟು ಪೂಸಿ ಹೊಡೆಯೋಕೆ ಹೋದ್ರು. ಆಗ ಅನ್ಬು ಕುಮಾರ್ ಅವರು ಕೇಳಿದ್ದು ಪ್ರಶ್ನೆ, ಯಾಕೆ ನೀವಿನ್ನ ಮುಷ್ಕರವನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಅಧಿಕೃತವಾಗಿ ಪ್ರಕಟಿಸಲಿಲ್ಲ. ಸರ್, ಸಣ್ಣ ಪುಟ್ಟ ಒಂದು ವಿಚಾರ ಇತ್ತು, ಅದು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಆಮೇಲೆ ಪ್ರಕಟಿಸೋಣ ಅಂತಿದ್ದೀವಿ ಅಂತೇಳಿ. ಸಣ್ಣ ಪುಟ್ಟ ವಿಚಾರಕ್ಕೆ ಮುಷ್ಕರವನ್ನು ಅಡ್ಡ ಇಟ್ಟುಬಿಟ್ಟು ನಮ್ಗೆ ಇದು ಮಾಡ್ತೀರ ನೀವು, ಮತ್ತೆ ವಾಪಸ್ ತಗೊಂಡು ಬಂದು ಆಮೇಲೆ ಮಾತಾಡಿ ಅಂತ ಹೇಳಿ ಅವ್ರು ಜೋರು ಮಾಡಿದ್ಮೇಲೆ ಇವರು ವಾಪಸ್ ತಗೊಂಡ್ರು. ಆಮೇಲೆ ಚರ್ಚೆ ಆಗಿಲ್ಲ, ಅದೆಲ್ಲ ಮುಗಿದೋಯ್ತು. ನಾನಿವಾಗ ಯಾಕೆ ಹೇಳ್ತೀನಿ ಅಂತಂದ್ರೆ, ಇದೆಲ್ಲನೂ ಇವತ್ತು ಏನೋ ಒಂದು ಅನೌನ್ಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ಸಮಾಧಾನ ಇದೆ ಅಸಮಾಧಾನ ಇದೆ ಅನ್ನೋದು ಪ್ರಶ್ನೆ ಅಲ್ಲ. ನಿಜ ಹೇಳಬೇಕು ಅಂತಂತಂದ್ರೆ, ಮುಖ್ಯಮಂತ್ರಿಗಳ ಜೊತೆ ನಡೆದ 4 ಸಭೆಗಳಲ್ಲಿ, ಸಾರಿಗೆ ಮಂತ್ರಿಗಳ ಜೊತೆ ನಡೆದ 2 ಸಭೆಗಳಲ್ಲಿ, ಆ ಕನ್ಸಿಲೇಷನ್ ಆಫೀಸರ್ ಮುಂದೆ 6 ಸಭೆಗಳಲ್ಲಿ ಯಾವತ್ತೂ ಒಂದು ಚೂರು ರಾಜ್ಯಗೆ ಕೊಡುವ ರೀತಿಯಲ್ಲಿ ಬಂದಿದ್ದಿದ್ರೆ ಈ ಸಮಸ್ಯೆ ವರ್ಷ 2 ವರ್ಷದಿಂದನೇ ಬಗೆಹರಿದೋಗೋದು. ಇಷ್ಟೊಂದೇನು ಬೇಕಾಗಿಲ್ಲ. ಪ್ರತಿ ಸಭೆನಲ್ಲೂ ಇವ್ರದ್ದು ಏನು ನಿಲುವಿತ್ತು, ಇವ್ರದ್ದು ಏನು ಬೇಡಿಕೆ ಇತ್ತು, ಆ ಬೇಡಿಕೆ ಅದು ಪರ್ಟಿಕ್ಯುಲರ್ಲಿ 2 ಬೇಡಿಕೆ. ಒಂದು 24ರಿಂದ 38 ತಿಂಗಳು ಹಿಂಬಾಕಿ. ಈ 2 ವಿಚಾರಕ್ಕೆ ಅಂಟುಕೊಂಡು ನಿಜ ಹೇಳ್ಬೇಕಂತಂದ್ರೆ, ಸಾರಿಗೆ ಸಂಸ್ಥೆಯ ನೌಕರರ ವಿಚಾರದಲ್ಲಿ 10 ಹಲವು ಸಮಸ್ಯೆಗಳಿವೆ. ನಾನು ಅದನ್ನು ಬಹಳ ಸರಿ ಹೇಳಿದ್ದೀನಿ. ಸಾರಿಗೆ ಸಂಸ್ಥೆಯ ನೌಕರರ ವಿಚಾರದಲ್ಲಿ ಮಾತಾಡುವಾಗ ಸೇವಾ ಸವಲತ್ತುಗಳು ಮತ್ತು ಸೇವಾ ನಿಯಮಗಳ ಆಮೂಲಾಗ್ರ ಪರಿಷ್ಕರಣೆ ಆಗಬೇಕು. ಅದು 4 ಸಾರಿ ಮುಖ್ಯಮಂತ್ರಿಗಳ ಮುಂದೆ ಇರ್ಬೋದು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಮುಂದೆ ಇರ್ಬೋದು, 10 ಹಲವು ಪತ್ರಗಳ ಮೂಲಕ ಇರ್ಬೋದು. ನಾನು ಬಹಳ ವರ್ಷಗಳಿಂದ ಇದು ಮಾಡ್ತಿದ್ದೀನಿ. ಉದಾಹರಣೆಗೆ ಹೇಳ್ತೀನಿ ಕೇಳಿ. ಇವತ್ತು ಸಾರಿಗೆ ಸಂಸ್ಥೆಯ 1 ಲಕ್ಷ ಚಿಲ್ಲರೆ ಎಂಪ್ಲಾಯೀಸ್ ಪೈಕಿ 90% ಅಂದರೆ ಸುಮಾರು 1 ಲಕ್ಷ ಜನ ಬರೀ ಚಾಲಕರು ಮತ್ತು ನಿರ್ವಾಹಕರು. ಆ ಚಾಲಕರು ನಿರ್ವಾಹಕರಿಗೆ ಅವ್ರ ಕೆಲಸಕ್ಕೆ ಬಂದ ತಕ್ಷಣ ಅವ್ರ ಟೈಮ್ಗೆ ಅಟೆಂಡೆನ್ಸ್ ಬುಕ್ನಲ್ಲಿ ಸೈನ್ ಹಾಕಿ ಅಟೆಂಡೆನ್ಸ್ ತಗೊಳ್ಳೋ ಅವಕಾಶ ಇಲ್ಲ. ಅದೇ ರೀತಿ ಅವ್ರಿಗೆ ಲೀವ್ ಆಪ್ ಅಂತ ಒಂದು ಮಾಡಿದ್ದಾರೆ. ಅವ್ರಿಗೆ ಬೇಕಾದ ದಿವಸ ಅಗತ್ಯ ಇದ್ದಾಗ ರಜಾ ತಗೊಳ್ಳೋ ಅವಕಾಶ ಇಲ್ಲ. ಅದರಲ್ಲೆಲ್ಲ ಬೇರೆ ಬೇರೆ ಆಪ್ ಅಂತ ಹೇಳಿದ್ರು ಸಹ ಅದರಲ್ಲಿ ಅವೈಲಬಿಲಿಟಿ ಅಂದರೆ ಕೋಟಾನೇ ಇಲ್ದಿದ್ದಾಗೆ ಬೇರೆ ಬೇರೆ ಏನೇನೋ ಮಾಡಿ
ಅದು ಇವತ್ತು ಒಬ್ಬ ಚಾಲಕ ಅಥವಾ ನಿರ್ವಾಹಕ ರಜಾ ತಗೋಬೇಕಾದ್ರೆ ಮಿನಿಮಮ್ 200 ರೂಪೀಸ್ ಬ್ರೈಬ್ ಕೊಡಬೇಕು ಅನ್ನೋ ಒಂದು ವಾತಾವರಣ ಇಡೀ ರಾಜ್ಯದ ಎಲ್ಲ ಡಿಪೋಗಳಲ್ಲೂ ಇದೆ. ಹಾಗಾಗಿ ಘಟಕ ವ್ಯವಸ್ಥಾಪಕರಿಂದ ಹಿಡಿದು ಟಾಪ್ ಆಫೀಸರ್ವರೆಗೂ ಬಕ್ಕಸುರಾಗಿ ಕೂತಿದ್ದಾರೆ. ಅದು ಸಮಸ್ಯೆ ಅಲ್ವಾ? ಅದೇ ಹಾಗೇನೆ ಸಾರಿಗೆ ನೌಕರರಿಗೆ, ಅದು ಚಾಲಕ ನಿರ್ವಾಹಕರಿಗೆ ವರ್ಷಕ್ಕೆ 10 ಒಂದು 5 ಜನರಲ್ ಹಾಲಿಡೇ, 5 ಫೆಸ್ಟಿವಲ್ ಹಾಲಿಡೇ ಅಂತ ಸಿಗುತ್ತೆ. ಆ 5 ಹಾಲಿಡೇಗಳು ಸಹ ಸಿಕ್ಕದಿದ್ದಾಗೆ ನೀವು ಎಲ್ಲ ಹಾಲಿಡೇಗಳನ್ನ ಮೆನ್ಷನ್ ಮಾಡಿಬಿಡಿ, ನಮಗೆ ಬೇಕಾದ ಕೊಡ್ತೀವಿ ಅನ್ನೋ ಒಂದು ಇದು ಬಂದಿದೆ. ಅದೇ ಕಚೇರಿಗಳಲ್ಲಿ ಬೇರೆ ಬೇರೆ ಕೆಲಸ ಮಾಡೋರು 23 ರಜೆ ತಗೋತಿದ್ದಾರೆ. ಇವರು ವಾರಕ್ಕೆ 48 ಅವರ್ಸ್ ಮಿನಿಮಮ್ ಕಾನೂನು ಪ್ರಕಾರ ಕೆಲಸ ಮಾಡಬೇಕಾದ್ರೆ ಇವತ್ತು 60 ಗಂಟೆ ಹೊತ್ತು ಕೆಲಸ ಮಾಡ್ತಿದ್ದಾರೆ ಚಾಲಕ ನಿರ್ವಾಹಕರು. ಇವೆಲ್ಲ ಸಮಸ್ಯೆಗಳಲ್ವಾ? ಇವುಗಳೆಲ್ಲ ಚರ್ಚೆ ಆಗ್ಬೇಕಾಗಿಲ್ವಾ? ಬೇಕೋ ಬೇಡವೋ ಇವರೆಲ್ಲ ಹೇಳ್ತಾರೆ 4 ವರ್ಷಕ್ಕೊಂದ್ಸಾರಿ ಏನು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡು. ನಾನು ಕೇಳ್ತೇನೆ, ಹೌದು 57ರಿಂದ 84ರವರೆಗೂ ಪ್ರತಿ 3 ವರ್ಷಕ್ಕೊಂದ್ಸಾರಿ ನಡೀತಿತ್ತು. ಇದೇ ಮಹಾಮಂಡಲದ ನಾಯಕರುಗಳು ಆಗ ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಅವ್ರ ಮಾತು ಕೇಳಿಕೊಂಡು 5 ವರ್ಷಕ್ಕೊಂದ್ಸಾರಿ ಅಂತ ತಿದ್ದುಪಡಿ ಮಾಡಿದ್ರು. ಆ ಬಗ್ಗೆ ಇನ್ನೊಂದು ಯೂನಿಯನ್, ಆಗ ಸಂಪಂಗ ಯೂನಿಯನ್ ಅಂತ ಇದ್ದವರು ಕೋರ್ಟ್ಗೆ ಹೋಗಿದ್ರು. ಆ ಕೋರ್ಟ್ನಲ್ಲಿ ಯಾರಿಗೆ ಹೆಚ್ಚು ಬೆಂಬಲ ಇದೆಯೋ ಅವರು ರೀತಿ ಮಾಡೋಣ ಅನ್ನೋ ಕಾರಣಕ್ಕೆ ರೆಫರೆಂಡಮ್ ಅಂದ್ರೆ ಚುನಾವಣೆಗೆ ಅವಕಾಶ ಮಾಡಿಕೊಟ್ರು. ಆ ಹಿನ್ನೆಲೆಯಲ್ಲಿ ಚುನಾವಣೆ ನಡೆದಿದ್ದು, ಮೊದಲನೇ ಚುನಾವಣೆ. ಅದೇ ಸಂಪಂಗಿ ಶ್ರೀಕಂಠೆ 2 ಯೂನಿಯನ್ ಅವರು ಸೋತೋದ್ರು, ಮತ್ತೆ ಬೇರೆ. ಆನಂತರ NS ಕೃಷ್ಣನ್ನು ಅಗ್ರಿಮೆಂಟ್ ಮಾಡುವಾಗ 89ನಲ್ಲಿ 88 ಅಗ್ರಿಮೆಂಟು ಮಾಡೋ ಸಂದರ್ಭದಲ್ಲಿ 4 ಕಡೆ 3 ವರ್ಷನೂ ಬೇಡ, ಈ ಕಡೆ 5 ವರ್ಷನೂ ಬೇಡ ಅಂತ 4 ವರ್ಷ ಮಾಡಿದ್ವಿ. ನಿಜ 4 ವರ್ಷದ ಪ್ರಕಾರ ನಡ್ಕೊಂಡು ಬರ್ತಿದ್ವಿ, ಅದ್ರ ಬಗ್ಗೆ ಅಲ್ಲ. ನಾನು ಹೇಳ್ತೇನೆ, 96ರಿಂದ ಈ 26ರವರೆಗೂ ಯಾವ MOU ಸೆಟ್ಲ್ಮೆಂಟು ಅಗ್ರಿಮೆಂಟು ಅನ್ನೋದೇ ಆಗಿಲ್ಲ. ಅವತ್ತು ಯಾವತ್ತೂ ಏನೋ ಮಾಡ್ತಿದ್ದವರು ಈಗ ಏನೋ ಒಂದು ಸರ್ಕಾರದಿಂದ ಒಂದು ಪ್ರಕಟಣೆ ಆಗಿದ್ದಾಗ ಇದನ್ನು ನಾವು ಒಪ್ಪೋದಿಲ್ಲ. 96 ಯಾಕೆ ಒಪ್ಪಿದ್ರಿ? 2000 ಯಾಕೆ ಒಪ್ಪಿದ್ರಿ? 2004 ಯಾಕೆ ಒಪ್ಪಿದ್ರಿ? 2004 ಕೋರ್ಟ್ ಹೋಗಿ 4% ವೇಜ್ ಹೈಕಿದ್ದು 20% ಅಂತ ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ಮತ್ತೆ ತಿರ್ಗಾ 2004 ಕೋರ್ಟ್ ಜಡ್ಜ್ಮೆಂಟ್ ಯಾಕೆ ಜಾರಿ ಮಾಡೋಕ್ಕಾಗಿರಲಿಲ್ಲ? ಇವತ್ತು 22 ವರ್ಷ ಆಗೋಯ್ತು. ಇದೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ. ನೌಕರರು 30-40 ವರ್ಷದಿಂದ ಟ್ರೇಡ್ ಯೂನಿಯನ್ಗಳ ಕಡೆಯಿಂದ 10 ಪೈಸೆ ಲಾಭ ಪಡ್ಕೊಳ್ಳೋಕ್ಕಾಗಲಿಲ್ಲ. ಯಾವ ಟ್ರೇಡ್ ಯೂನಿಯನ್ ಅಷ್ಟೇ. 84ಕ್ಕೆ ಕಡೆ, 84ರಿಂದನೂ ಅಗ್ರಿಮೆಂಟ್ಗಳಿಲ್ಲ. 88ರಲ್ಲಿ ಆಗಿದ್ದು MS ಕೃಷ್ಣನ್ ಅವರ ಕಾರಣದಿಂದ, 92ರಲ್ಲಿ ಆಗಿದ್ದು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಏನು ನಾಳೆ 19ನೇ ತಾರೀಕು ಒಂದು ಬೆಂಗಳೂರು ಚಲೋ ಅಂತ ಮಾಡ್ತೀವಿ ಅಂತ ಒಂದು ಪ್ರಚಾರ ಆಯಿತು. ಬೆಂಗಳೂರು ಚಲೋದಲ್ಲಿ ಎಲ್ಲಿಯೂ ನಾವು ಮುಷ್ಕರ ಮಾಡ್ತೀವಿ ಅಂತ ನೇರವಾಗಿ ಅಧಿಕೃತವಾಗಿ ಏನೂ ಹೇಳಿಲ್ಲ. ಅಂದರೆ ಕೆಲವು ಸಣ್ಣ ಪುಟ್ಟ ಬೇರೆ ಬೇರೆ ಅವರು ಮತ್ತೆ ಕೆಲವು ಈ ಒಂದು ವಿಧ್ವಂಸಕ ಚಾನಲ್ಗಳಿವೆ, 4 ಚಾನಲ್ಗಳು, ಅವುಗಳ ಬಸ್ ಬಂದಾಗ್ಬಿಡುತ್ತೆ, ನಾಳೆಯಿಂದ ಏನೂ ಆಗೋದಿಲ್ಲ, ಹಂಗೆ ಹಿಂಗೆ ಏನೋ ಒಂದು ಹವಾ ಎಪ್ಪಿಸಿದ ಹಿನ್ನೆಲೆಯಲ್ಲಿ ಹೌದು ಇವತ್ತು ಸರ್ಕಾರ ತನ್ನ ಪೂರ್ಣ ಪಾಠವನ್ನು ಪ್ರಕಟಣೆ ಮಾಡಲಿಲ್ಲ. 2 ಅಂಶಗಳನ್ನು, 2 ಅಂಶ ಏನು ಬಾಕಿ ಕೊಡಬೇಕಾಗಿತ್ತು. ಆಯ್ತಪ್ಪ, 38 ಬದಲು 26 ಕೊಡ್ತೀವಿ. 24ರಿಂದ ಮಾಡಬೇಕಾಗಿತ್ತು, 4-25ರಿಂದ ಮಾಡ್ತೀವಿ. ಏನೋ ಒಂದು ಕಾಂಪ್ರಮೈಸ್ ಬಂದಿದ್ದಾರೆ. ಕಾಂಪ್ರಮೈಸ್ ಇಸ್ ದಿ ಡೆಮೊಕ್ರೆಟಿಕ್ ನಾರ್ಮ್. ಕಾಂಪ್ರಮೈಸ್ ಆಗಬೇಕಾಗತ್ತೆ. ನಾನು ಇವತ್ತು ಹೇಳ್ತೀನಿ, ಪರ್ಸೆಂಟೇಜು ಇವತ್ತು ಪ್ರಕಟಣೆ ಮಾಡಿಲ್ಲ. ಆಮೇಲೆ ಮಾತಾಡಿ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೇನು ಮತ್ತೆ ತಿರ್ಗಾನು ಎಲ್ಲರೂ ಇದೇ ಥರದ್ದು ನೆಗೆಟಿವ್ ಮಾತುಗಳು ಆಡ್ತಾ ಇದ್ರೆ ಆ ಪರ್ಸೆಂಟೇಜಿನಲ್ಲಿ ನಮಗೆ ಲಾಭ ಆಗಲ್ಲ. ಬದಲಾಗಿ ಆಯಿತು. ಹಾಗೆ 2023 18ನೇ ತಾರೀಕು 20 kg ಅಷ್ಟು ಪೇಡ ತಗೊಂಡೋಗಿ ಬುಕ್ಕೆ ಕೊಟ್ಟು ಆಗಿನ MD ಅವರನ್ನು ಅಭಿನಂದಿಸಿದ್ರು. ಆ ರೀತಿ ಈಗಿನ MD ಅವರನ್ನು ನಾಳೆ ಅಭಿನಂದಿಸಿ ಸ್ವಲ್ಪ ಹೆಚ್ಚಿನ ಪರ್ಸೆಂಟೇಜು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ
ನಾವೆಲ್ಲರೂ ಒತ್ತಾಯಿಸಿದರೆ ಖಂಡಿತವಾಗಿ ನಾಳೆ ಅದು ಮುಷ್ಕರ ಇತ್ಯಾದಿ ಇತ್ಯಾದಿ ಆಗೋಕ್ಕೆ ಬದಲಾಗಿ ಒಂದು ವಿಜಯೋತ್ಸವ ಆಗ್ತದೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಇಷ್ಟಾದ ಮೇಲೂ ಅಕಸ್ಮಾತು ಮ್ಯಾನೇಜ್ಮೆಂಟು ಸರಿಯಾಗಿ ಮಾತನಾಡಿ ಕನ್ವಿನ್ಸ್ ಮಾಡಿದರೆ ಈಗ ಏನು ಇದೆ ಇದರದ್ದು ಹಿಂಬಾಕಿ ಏನಿದೆ ಇತ್ಯಾದಿ ಇತ್ಯಾದಿ ಬಗ್ಗೆನೂ ಏನಾದರೂ ಮಾಡ್ಬೋದು. ಲಾಸ್ಟ್ ಒಂದು ಮಾತು ಹೇಳ್ತೀನಿ ಅಂತೇಳಿ MR ಶ್ರೀನಿವಾಸ ಮೂರ್ತಿಯವ್ರದ್ದು ಒಂದು ಕಮಿಟಿ ಇತ್ತು. ಆ ಕಮಿಟಿಯವರು ನಮ್ಮನ್ನೆಲ್ಲರೂ ಎಲ್ಲ ಯೂನಿಯನ್ಗಳವರನ್ನು ಕರೆದಿದ್ರು. ಆವತ್ತು ನಾನು ಒಂದು ರೈಟಿಂಗಲ್ಲಿ ಕೊಟ್ಟಿದ್ದೀನಿ. ಇವತ್ತು ದಾಖಲೆ ಏನು ಯಾರೂ ಇಟ್ಕೋಬೇಕಾಗಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೆ ಅದರಲ್ಲಿ ಈ 38 ತಿಂಗಳು ನೀವು ವಿಳಂಬ ಆಗೋದಕ್ಕೆ ಮೂಲ ಕಾರಣ ಏನು? ಮೂಲ ಕಾರಣ ಏನಪ್ಪ ಆಯಿತು ಅಂತಂದರೆ, ಮೊದಲು ನೌಕರರು ಅಗ್ರಿಮೆಂಟೇ ಬೇಡ, ಸಂಘಗಳೇ ಬೇಡ ಅಂತ ಹೇಳ್ತಾ ಇದ್ರು, ಒಂದು ಕಾರಣ. ಎರಡನೇ ಕಾರಣ ಮ್ಯಾನೇಜ್ಮೆಂಟು, ಅಯ್ಯೋ ಇದು ಯಾವುದು ಸರ್ಕಾರದ ಜೊತೆಯಲ್ಲಿ ಕನ್ಕರೆನ್ಸ್ ತಗೊಳ್ಳಿ, ಕನ್ಕರೆನ್ಸ್ ಅವ್ರು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ರು, ಅದು ಎರಡನೇ ಕಾರಣ. ಮೂರನೇ ಕಾರಣ ಆಗಿನ BJP ಸರ್ಕಾರ ನಿಧಾನ ಮಾಡ್ತೋ ಅದು ಅವರ ಆರ್ಥಿಕ ಬಿಕ್ಕಟ್ಟು ಎಕ್ಸೆಟ್ರಾ ಕಾರಣಕ್ಕೆ ನಿಧಾನ ಮಾಡ್ತು. ಹಾಗಾಗಿ ಆ 38 ತಿಂಗಳು ನಿಧಾನ ಆಗೋಕ್ಕೆ ಮೂರೂ ಪಾರ್ಟಿಗಳ ಕಾರಣ. ಅದಕ್ಕಾಗಿ 13 ತಿಂಗಳ ಥರ 3 ಜನಕ್ಕೆ ಹಂಚಿಬಿಡಿ, ಸರ್ಕಾರ 13 ತಿಂಗಳು ಕೊಡಲಿ, ಮ್ಯಾನೇಜ್ಮೆಂಟ್ 13 ತಿಂಗಳು ಕೊಡಲಿ, ಮತ್ತು ಎಂಪ್ಲಾಯೀಸು 12 ತಿಂಗಳು ಬಿಡಲಿ ಅಂತ ನಾವು ಆವತ್ತು ರೇಟಿಂಗಲ್ಲಿ ಕೊಟ್ಟಿದ್ವಿ. ಆ ಪ್ರಕಾರ ಇವತ್ತು 26 ತಿಂಗಳು ಕೊಟ್ಟಿದ್ದಾರೆ. ಒಪ್ಕೋಬಹುದು, ಒಪ್ಕೊಳ್ಳೋಣ. ಮತ್ತೇನು ನಾಳೆ ಸೂರ್ಯ ಹುಟ್ಟುತ್ತೆ, ನಾಡಿದ್ದು ಹುಟ್ಟುತ್ತೆ, ವರ್ಷಗಳು ಕಳೀತಾ ಇರುತ್ತವೆ, ನಮ್ಮ ಬೇಡಿಕೆಗಳಿದ್ದೇ ಇರುತ್ತವೆ. ಅವುಗಳನ್ನೆಲ್ಲ ಬಗೆಹರಿಸ್ಕೊಡೋಕ್ಕೆ ಬೇರೆ ಪ್ರಯತ್ನಗಳು ಮುಂದುವರ್ಸೋಣ. ಆ ಹಿನ್ನೆಲೆಯಲ್ಲಿ ನಾಳೆ ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಏನು ಸೇರ್ತಿದ್ದೀರಿ ಅದನ್ನು ವಿಜಯೋತ್ಸವ ಅಂತ ಪರಿಗಣಿಸಿ ಮ್ಯಾನೇಜ್ಮೆಂಟ್ ಮುಂದೆ ಹೆಚ್ಚಿನ ಶೇಕಡಾವಾರು ಸಂಬಳ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಹಕ್ಕೊತ್ತಾಯ ಮಾಡಿ, ಆ ಒತ್ತಾಯದ ಮೂಲಕ ನಾವು ನಮ್ಮ ನ್ಯಾಯಬದ್ಧವಾದ ಸಂಬಳ ಜೊತೆಗೆ ನಮ್ಮ ಮೇಲೆ ಏನು ಪರ್ಟಿಕ್ಯುಲರ್ ಡ್ರೈವರ್ ಕಂಡಕ್ಟರ್ ಮೇಲೆ ಶೋಷಣೆ ದಬ್ಬಾಳಿಕೆ ನಿಯಮಗಳ ಮೂಲಕ ಮಾಡ್ತಿದ್ದಾರೆ, ಅದನ್ನೆಲ್ಲ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನಾನು ಕೋರ್ತೋ ಈ ಸಂದರ್ಭದಲ್ಲಿ ನನಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಅಭಿನಂದನೆಗಳು ಹೇಳ್ತಾರೆ. ನಮಸ್ಕಾರ.